ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಶ್ರೀಮತಿ ಅನ್ವಿತಾ ಋಗ್ವೇದ ಸೂರ್ಯವಂಶಿ 26. ಇಷ್ಟೊಂದು ಬಟ್ಟೆನಾ? ಇದು ಯಾವುದಕ್ಕೆ ಋಗ್ವೇದ? ಹಾಸಿಗೆ ಮೇಲಿದ್ದ ತರಹೇವಾರಿ ದುಬಾರಿ ಬಟ್ಟೆಗಳನ್ನೆಲ್ಲ ನೋಡಿದ ನಂತರ ಅನ್ವಿತಾಗೆ ತಲೆ ಸಂಪೂರ್ಣವಾಗಿ ತಿರುಗೋಕೆ ಪ್ರಾರಂಭ ಆಯಿತು. ಇವತ್ತು ಸಣ್ಣದಾಗಿ ಏನೋ ಒಂದು ವಿಶೇಷ ಕಾರ್ಯಕ್ರಮವಿದೆ ನೀತಿ, ಆದರೆ ಅದಕ್ಕೂ ಮೊದಲು ಈ ಬಟ್ಟೆಗಳನ್ನು ನೀನು ಏನನ್ನ ಧರಿಸೋಕೆ ಇಷ್ಟಪಡ್ತೀಯಾ ಅಂತ ಮೊದಲು ಹೇಳು. ನಿನ್ನ ಇಷ್ಟದಿಂದನೇ ಎಲ್ಲವೂ ನಡೀಲಿ. ಋಗ್ವೇದ ಅತ್ಯಂತ ಪ್ರೀತಿಯಿಂದ ಅವಳ ಕಣ್ಣುಗಳನ್ನು ನೋಡುತ್ತಾ ಕೇಳ್ತಾನೆ, ಅಸಲಿಗೆ ಏನದ ಕಾರ್ಯಕ್ರಮ? ಇಷ್ಟೊಂದು ಬಟ್ಟೆಗಳನ್ನ ಯಾಕೆ ತರಿಸಿದ್ದೀರಾ? ಅನ್ವಿತಾ ನಿಧಾನವಾಗಿ ಹಾಸಿಗೆ ಮೇಲೆ ಎದ್ದು ಕುಳಿತು ಸಣ್ಣ ಟವಲ್ನಿಂದ ತನ್ನ ಮುಖವನ್ನು ಮೆಲ್ಲನೆ ಒರೆಸ್ಕೊಂಡ್ಳು. ಡಾಕ್ಟರ್ ಕೊಟ್ಟ ಔಷಧಿ ಮತ್ತು ಜ್ಯೂಸ್ ಕುಡಿದಿದ್ದರಿಂದ ಅವಳಿಗೆ ಇನ್ನೂ ಸಂಪೂರ್ಣವಾಗಿ ನಿಶಕ್ತಿ ಗುಣವಾಗಿರಲಿಲ್ಲ. ಆದರೆ ಬೆಳಗ್ಗೆ ಎದ್ದ ಸ್ಥಿತಿಗಿಂತ ಅವಳು ಈಗ ತುಂಬಾ ಉತ್ತಮವಾಗಿ ಕಾಣ್ತಾ ಇದ್ಲು. ಇವತ್ತು ಸಂಜೆ ನಮ್ಮ ಸೂರ್ಯವಂಶಿ ನಿವಾಸದಲ್ಲಿ ಒಂದು ಭರ್ಜರಿಯಾದ ಅಫಿಷಿಯಲ್ ಈವೆಂಟ್ ಅಂದರೆ ಘಟನೆ ಇದೆ ನೀತಿ. ಋಗ್ವೇದ ರಹಸ್ಯವಾಗಿ ಮುಗುಳ್ನಗ್ತಾ ಇದ್ದಾನೆ. ಅವಳಿಗೆ ಅಲ್ಲೇ ಆ ಸರ್ಪ್ರೈಸ್ ನೀಡಬೇಕು, ಅವಳು ಖುಷಿನ ನೋಡಬೇಕು ಅಂತ ಎಲ್ಲವನ್ನು ಮುಚ್ಚಿಟ್ಟಿದ್ದಾನೆ. ನನಗೆ ಸದ್ಯಕ್ಕೆ ಯಾವುದೇ ಕಾರ್ಯಕ್ರಮಕ್ಕೂ ಬರೋಕೆ ಅಥವಾ ಯಾರನ್ನು ಎದುರಿಸೋಕೆ ಇಷ್ಟವಿಲ್ಲ ಋಗ್ವೇದ. ಅನ್ವಿತಾ ಮುಖವನ್ನು ಸಣ್ಣದಾಗಿ ಸುಕ್ಕುಗಟ್ಟಿಸಿ ನಿರಾಕರಿಸ್ತಾಳೆ. ನಾವು ಇದಕ್ಕಾಗಿ ಹೊರಗೆ ಎಲ್ಲೋ ಹೋಗಬೇಕಾಗಿಲ್ಲ ನೀತಿ, ಯಾಕಂದರೆ ಇವತ್ತಿನ ಭರ್ಜರಿ ಕಾರ್ಯಕ್ರಮ ನೇರವಾಗಿ ನಮ್ಮ ಸೂರ್ಯವಂಶಿ ಮನೆಯ ಆವರಣದಲ್ಲೇ ನಡೀತಾ ಇದೆ, ಋಗ್ವೇದ ಸ್ಪಷ್ಟಪಡಿಸ್ತಾನೆ. ಅನ್ವಿತಾಗೆ ಈ ಪರಿಸ್ಥಿತಿಯಲ್ಲಿ ಅವನ ಜೊತೆ ಜಾಸ್ತಿ ಮಾತನಾಡಲು ಒಂಚೂರು ಇಷ್ಟ ಇರಲ್ಲ. ಆ್ಯಕ್ಚುಲಿ ಅವಳ ಮನಸ್ಸೇ ಹೊಡೆದೋಗಿದೆ ಅಂದಮೇಲೆ ಏನು ಮಾಡಿದ್ರೇನು. ಆದರೆ ಬೆಳಗ್ಗೆಯಿಂದ ತನ್ನ ಪ್ರಜ್ಞೆ ತಪ್ಪಾಗಿದ್ದನು ಅವನು ಅವಳಿಗಾಗಿ ತನ್ನ ಇಡೀ ಬಿಸ್ನೆಸ್ಸನ್ನೇ ಬಿಟ್ಟು ಪ್ರತಿಯೊಂದು ಸಣ್ಣ ವಿಷಯದಲ್ಲೂ ತಾನೇ ಖುದ್ದಾಗಿ ನೋಡ್ಕೊಳ್ತಾ ಇರೋವಂಥದ್ದು. ಅವಳು ಎಷ್ಟೇ ಕೋಪದಿಂದ ನಿರಾಕರಿಸಿದ್ರು ಅವನು ಸಿಟ್ಟಾಗದೆ ಯಾವಾಗಲೂ ಅವಳು ಸುತ್ತಲೇ ಕಾಳಜಿಯಿಂದ ಇರುವಂಥದ್ದು. ಹಾಗಾಗಿ ಅವಳಿಗೆ ಅವನ ಮೇಲೆ ಪೂರ್ತಿಯಾಗಿ ಕೋಪ ಮಾಡ್ಕೊಳ್ಳೋಕ್ಕೂ ಕೂಡ ಮನಸ್ಸು ಆ ಕಡೆ ಒಪ್ತಾ ಇಲ್ಲ. ಒಂದು ಕಡೆ ಕಾರ್ಯಕ್ರಮ ಇದ್ದರೆ ಇರಲಿ, ಅದಕ್ಕೆ ನಾನು ಯಾರಂತೆ ಸಿದ್ಧವಾಗಿ ಬರಬೇಕು ಋಗ್ವೇದ? ನೀವೆಲ್ಲ ಮನೆಯ ಹಿರಿಯರು ಕೆಳಗಿರ್ತೀರಿ ಅಷ್ಟೇ ಸಾಕಲ್ವಾ? ನನ್ನನ್ನು ಬಿಟ್ಟುಬಿಡಿ, ನಾನು ರೆಸ್ಟ್ ಮಾಡಬೇಕು ಅಂತ ಅನ್ವಿತಾ ಮನಸ್ಸಿನಿಂದಲೇ ಕೇಳಿದ್ಲು. ನೀನಿವತ್ತು ಇಡೀ ಪ್ರಪಂಚದ ಮುಂದೆ ಹೆಮ್ಮೆಯಿಂದ ನನ್ನ ಧರ್ಮಪತ್ನಿಯಾಗಿ ಋಗ್ವೇದ ಸೂರ್ಯವಂಶಿ ಹೆಂಡತಿಯಾಗಿ ಮೆಟ್ಟಿಲನ್ನು ಹಿಡಿದು ಕೆಳಗೆ ಬರ್ತೀಯ ನೀತಿ. ಇದರ ಬಗ್ಗೆ ಇನ್ಯಾವುದೇ ಮರುಪ್ರಶ್ನೆಗಳಿಗೆ ನನ್ನ ಬಳಿ ಆಸ್ಪದ ಇಲ್ಲ. ನೀನಾಗಿಯೇ ಸುಂದರವಾಗಿ ಸಿದ್ಧವಾಗಿ ಕರೆಕ್ಟಾಗಿ ಸಂಜೆ 8 ಗಂಟೆ ಒಳಗೆ ಕೆಳಗೆ ಬಾ. ನಾನು ಕೆಳಗಿನ ಉಳಿದ ಸಿದ್ಧತೆಗಳನ್ನು ಒಮ್ಮೆ ಚೆಕ್ ಮಾಡಿದ ನಂತರ ನಿನ್ನನ್ನು ಕರೆದೊಯ್ಯಲು ಬರುತ್ತೇನೆ. ಋಗ್ವೇದ ಅವಳ ಕಣ್ಣುಗಳಲ್ಲಿದ್ದ ಪ್ರೀತಿಯನ್ನು ದಿಟ್ಟಿಸಿ ನೋಡಿ ಮೆಲ್ಲನೆ ದೂರ ಸರಿತ. ಅನ್ವಿತಾ ಹಾಸಿಗೆ ಮೇಲೆ ಹರಡಿರುವಂತಹ ಒಂದು ಭಾರಿ ಕಲೆಕ್ಷನ್ಗಳ ಬಟ್ಟೆಗಳನ್ನೆಲ್ಲ ನೋಡ್ತಾ ಇದ್ದಾಳೆ. ಅಲ್ಲಿ ಹೆಣ್ಮಕ್ಳು ಧರಿಸುವ ವಿವಿಧ ರೀತಿಯ ಉಡುಪುಗಳು, ವೆಸ್ಟರ್ನ್ ಇಂಡಿಯನ್ ಗೌನ್, ಶಾರ್ಟ್ಸ್, ಸೀರೆ ಎಲ್ಲವನ್ನು ನೋಡಿ ಕನ್ಫ್ಯೂಸ್ ಆಗಿ ಮೂಗು ಸುಕ್ಕುಗಟ್ಟಿ ಹಾಸಿಗೆ ಮೇಲೆ ಸುಮ್ಮನೆ ಮಲ್ಕೊಂಡ್ಬಿಡ್ತಾಳೆ. ತಾನು ಹೋಗಿ ವಿಶಾಲವಾದ ಬೆಡ್ನ ಒಂದು ಮೂಲೆಯಲ್ಲಿ ಆಲೋಚಿಸ್ತಾ ಕುಳಿತು, ಇವನಿಗೆ ಎಷ್ಟಾಟ? ಕನಿಷ್ಠ ಇವತ್ತಿನ ಬಿಗ್ ಈವೆಂಟ್ ಏನು ಅಂತ ಸರಿಯಾಗಿ ಹೇಳಿ ಸಿದ್ಧವಾಗಲು ಸೃಷ್ಟಿಗೆ ಹೆಲ್ಪ್ ಮಾಡಲು ಹೇಳಿದರೆ ಏನಾಗ್ತಿತ್ತು? ಅವಳು ತನ್ನ ತಲೆ ಮುಟ್ಟುಕೊಳ್ಳುತ್ತಾ ಪಕ್ಕದಲ್ಲೇ ಇದ್ದ ಫೋನನ್ನು ತೆಗೆದು ಸೃಷ್ಟಿಗೆ ಕಾಲ್ ಮಾಡಿ ಅವಳನ್ನು ತನ್ನ ಮಲಗುವ ಕೋಣೆಗೆ ಆಹ್ವಾನಿಸ್ತಾಳೆ. ಇತ್ತ ಕೆಳಗಿನ ವಿಶಾಲವಾದ ಲಾನ್ ಮೇಲೆ ಲೈವ್ ಸ್ಟೇಜ್ ಮತ್ತು ಮೈಕ್ ಅರೇಂಜ್ಮೆಂಟ್ಸ್ ಬರೋದ್ರಿಂದ ಸಾಕ್ತಾಯಿತ್ತು. ಎಲ್ಲ ಲೈವ್ ಸಿದ್ಧತೆಗಳು ಪಕ್ಕ ಆಗಿದೆಯಾ? ಕೆಳಗಿನ ಹುಲ್ಲು ಹಾಸಿನ ಮೇಲೆ ಮ್ಯಾನೇಜ್ ಮಾಡ್ತಿದ್ದಂತಹ ಪುರುಷರನ್ನು ಋಗ್ವೇದ ಗಂಭೀರ ಧ್ವನಿಯಲ್ಲಿ ಕೇಳ್ತಾ ಇದ್ದಾನೆ. ಹೌದು ಸರ್, ಆಲ್ಮೋಸ್ಟ್ ಪ್ರೆಸ್ ಕವರೇಜ್ ಸೆಟಪ್ ಎಲ್ಲ ಮುಗಿದಿದೆ. ಸ್ವಲ್ಪ ಚೇರ್ಗಳು ಮತ್ತು VIP ಕುರ್ಚಿಗಳು ಮಾತ್ರ ಆರ್ಡರ್ ಪ್ರಕಾರ ಹೊಂದಿಸಬೇಕು. ಹಾಗಾದರೆ ಅಷ್ಟೇ ಸರ್, ನಿಮ್ಮ ನಿರೀಕ್ಷೆಯಂತೆಯೇ ಲೈವ್ ಪ್ರೆಸ್ ಕಾನ್ಫರೆನ್ಸ್ ನಡೆಯಲಿದೆ ಅಂತ ಹೇಳ್ತಾರೆ ಕೆಲಸಗಾರರು. ಸರಿ, ಕೆಲಸ ಬೇಗ ಮುಗಿಸಿ ಅವನು ತಕ್ಷಣವೇ ತನ್ನ ಆಪ್ತ ಉದ್ಯೋಗಿಗಳಾದ ರಿಯಾ, ಸಾಕ್ಷಿ, ನೀರವ್ ಮತ್ತು ರಾಕೇಶ್ಗೆ ಪ್ರೆಸ್ ಮೀಟಿಂಗ್ ಅಂತಿಮ ಪ್ರಕಟಣೆಯನ್ನು ಸಂದೇಶವನ್ನು ಕಳಿಸ್ಕೊಡ್ತಾನೆ. ಮತ್ತು ತನ್ನ ಕಾರಿನ ಕೀಲಿ ಕೈಯನ್ನು ಎತ್ಕೊಂಡು ಸಡನ್ ಆಗಿ ಯಾವುದೋ ಒಂದು ಮುಖ್ಯ ಕೆಲಸದ ನಿಮಿತ್ತ ಮನೆಯಿಂದ ಹೊರಗೆ ಹೋಗ್ತಾನೆ. ವಾಸ್ತವವಾಗಿ ವೇದ್ ತನ್ನ ಇಡೀ ಸೂರ್ಯವಂಶಿ ಸೈನ್ಯವನ್ನು ಕಟ್ಕೊಂಡು ಹೋಗ್ತಾ ಇರೋದು ಬೇರೆ ಯಾರನ್ನೂ ಅಲ್ಲ, ಸ್ವತಃ ಪ್ರಿಯಾಳನ್ನು ಭೇಟಿಯಾಗಿ ಎಲ್ಲವನ್ನ ಶಾಂತವಾಗಿ ಸರಿಪಡಿಸಲು. ಯಾಕಂದರೆ ಭವಿಷ್ಯದಲ್ಲಿ ಅವಳಿಗೆ ಒಬ್ಬ ಹುಡುಗಿಯಾಗಿ ಯಾವುದೇ ತೊಂದರೆಗಳು ಆಗಬಾರ್ದು ಮತ್ತು ಆ ಪತ್ರಿಕೆಯ ಸುಳ್ಳು ಸುದ್ದಿಯಿಂದ ಅವಳ ಕ್ಯಾರೆಕ್ಟರ್ ಹಾಳಾಗಬಾರ್ದು ಅಥವಾ ಅದರಿಂದ ಯಾಕೆ ಅವಳ ಮನಸ್ಸಿಗೆ ಬೇಸರ ಆಗಬಾರ್ದು ಅಂತ ಅವನು ಒಬ್ಬ ಹಳೆಯ ಸ್ನೇಹಿತನಾಗಿ ಬಯಸ್ತಾನೆ. ಒಬ್ಬ ಹುಡುಗಿಯಾಗಿ ಇದೆಲ್ಲವೂ ಸೊಸೈಟಿಯಲ್ಲಿ ಭವಿಷ್ಯದಲ್ಲಿ ಅವಳಿಗೆ ದೊಡ್ಡ ತೊಂದರೆ ಉಂಟು ಮಾಡಬಹುದು ಅಂತ ಅವನಿಗೂ ಅನ್ನಿಸ್ತಾ ಇತ್ತು. ಆದರೆ ಪ್ರಿಯಾಳ ಪರ್ಸ್ನಲ್ ಫೋನ್ ಕೆಲಸ ಮಾಡದ ಕಾರಣ ಸ್ವಿಚ್ ಆಫ್ ಆಗಿದ್ದರಿಂದ ಅವನು ನೇರವಾಗಿ ಆಫೀಸಿಗೆ ಹೋಗಿ ಅವಳೊಂದಿಗೆ ಮುಖಾಮುಖಿಯಾಗಿ ಮಾತಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾನೆ. ಆದರೆ ಪಾಪ ಪ್ರಿಯಾ ತನ್ನ ಬೆನ್ನಿಗೆ ಭೀಕರವಾಗಿ ಚೂರಿ ಹಾಕಲು ಕಾಯ್ತಿದ್ದಾಳೆ ಅನ್ನೋದು ಅವನಿಗೆ ತಿಳಿದೇ ಇರಲಿಲ್ಲ. ಇನ್ನೊಂದೆಡೆ ಅದೇ ಬಾರ್ನಲ್ಲಿ ಋಗ್ವೇದ ಸರ್ ಇಷ್ಟೆಲ್ಲ ಭದ್ರತೆ ನಡುವೆನೂ ಕೂಡ ಇವತ್ತು ನಿಮ್ಮ ಈ ಮಾಸ್ಟರ್ ಯೋಜನೆಯ ಬಲೆಗೆ ಬಲಿಯಾಗ್ತಾರಂತ ನೀವು ನಿಜಕ್ಕೂ ಭಾವಿಸ್ತೀರಾ ಪ್ರಿಯಾ ಇಡೀ ಮೀಡಿಯಾವನ್ನು ಬಳಸ್ಕೊಂಡು ಮಾಡಿದ ಒಂದು ಕರಾಳ ಯೋಜನೆಯನ್ನು ಪೂರ್ತಿಯಾಗಿ ಕೇಳಿದ ನಂತರ ಶ್ರುತಿ ಕುತೂಹಲದಿಂದ ಕೇಳಿದ್ದು.
ಅವನು ಇವತ್ತು ಇಡೀ ರಾಜ್ಯದ ಮತ್ತು ಲೈವ್ ಕ್ಯಾಮ್ರಾಗಳ ಮುಂದೆ ಹಲ್ಲು ಕಚ್ಕೊಂಡು ಸೌಂಡ್ ಇಲ್ಲದೆ ಮಾತನಾಡಬೇಕಾಗ್ತದೆ ಶ್ರುತಿ. ಯಾಕಂದರೆ ಇದು ಕೇವಲ ಅವನ ವೈಯಕ್ತಿಕ ಸಮಸ್ಯೆಯಲ್ಲ, ಬದಲಾಗಿ ಇಡೀ ಸೂರ್ಯವಂಶಿ ಕುಟುಂಬದ ಮತ್ತು ಉದ್ಯಮದ ಪ್ರತಿಷ್ಠೆಯ ದೊಡ್ಡ ಸಮಸ್ಯೆ. ಅವನು ಇವತ್ತು ಪ್ರೆಸ್ ಮೀಟ್ನಲ್ಲಿ ಒಂದು ಸಣ್ಣ ತಪ್ಪು ಹೆಜ್ಜೆ ಇಟ್ಟರು ಅವನ ತಂದೆ ತಾತಂದಿರು ಇಷ್ಟು ವರ್ಷಗಳ ಕಾಲ ಕಷ್ಟಪಟ್ಟು ಗಳಿಸಿದ್ದ ಇಡೀ ಸೂರ್ಯವಂಶಿ ಸಾಮ್ರಾಜ್ಯದ ಗೌರವವು ಕೇವಲ ಕ್ಷಣ ಮಾತ್ರದಲ್ಲೇ ಇಡೀ ಸಿಟಿಯ ಮುಂದೆ ಧೂಳಿಪಟವಾಗಿ ನಾಶವಾಗ್ಬೋದು. ಪ್ರಿಯಾ ಕಣ್ಣುಗಳಲ್ಲಿ ಕ್ರೂರತ್ವ ತುಂಬಿಕೊಂಡು ನಕ್ಕಿದ್ಲು. ಈಗ ಸಂಜೆ ಇವರಿಬ್ಬರ ಆಟ ಏನಾಗುತ್ತೆ ಅಂತ ನಾನು ಲೈವ್ ಆಗಿ ನೋಡ್ತೀನಿ. ಆದರೆ ಆ ಮಸಾಲೆ ಮೇಕಪ್ ಆರ್ಟಿಸ್ಟ್ ಅನ್ವಿತಾಳನ್ನು ಮಾತ್ರ ಸೂರ್ಯವಂಶಿ ಮನೆಯಿಂದ ಮತ್ತು ಎಲ್ಲರ ಜೀವನದಿಂದ ಶಾಶ್ವತವಾಗಿ ದೂರ ಕಳಿಸೋಕೆ ಇವತ್ತು ಏನು ಬೇಕಾದರೂ ಮಾಡಿ ಮುಗಿಸಿ ನನಗೆ ಅವಳ ಪತನವನ್ನು ನೋಡುವುದನ್ನು ಬಿಟ್ಟರೆ ಬೇರೇನು ಬೇಡ. ಶ್ರುತಿ ತನ್ನ ಹಳೆಯ ಸೇಡಿನ ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡ್ಳು. ಅವಳು ಇವತ್ತಿನ ದಿಸೆಯಿಂದ ಆ ಮನೆಯನ್ನು ಬಿಟ್ಟು ಶಾಶ್ವತವಾಗಿ ಹೊರಟು ಹೋಗ್ತಾಳೆ. ಶ್ರುತಿ, ಇನ್ನೂ ಕೇವಲ ಕೆಲವು ದಿನಗಳ ಕಾಲ ಅಷ್ಟೇ ಕಾಯಿರಿ. ಪ್ರಿಯಾ ವಿಕೃತವಾಗಿ ನಗುತ್ತಾ ಬಾರ್ನ ಟೇಬಲ್ ಮೇಲೆ ಮತ್ತೊಂದು ಬಿಯರ್ ಬಾಟ್ಲಿಯನ್ನು ಜೋರಾಗಿ ಒಡೆದು ಸಣ್ಣದಾಗಿ ಗಾಯ ಮಾಡಿಕೊಂಡ್ಳು. ತದನಂತರ ಅವಳು ತನ್ನ ಮುಂಭಾಗದಲ್ಲಿ ಇದ್ದ ಬಾರ್ನ ದೊಡ್ಡ LED ಟಿವಿಯ ನ್ಯೂಸ್ ಚಾನಲನ್ನು ಅತ್ಯಂತ ಕುತೂಹಲದಿಂದ ನೋಡೋಕ್ಕೆ ಶುರು ಮಾಡ್ತಾಳೆ. ಇವತ್ತು ಬೆಳಗ್ಗೆಯಿಂದ ಇಡೀ ಸಿಟಿಯ ಎಲ್ಲ ವಾಹಿನಿಗಳಲ್ಲೂ ಕೇವಲ ಒಂದೇ ಒಂದು ಬ್ರೇಕಿಂಗ್ ಸುದ್ದಿಯನ್ನು ಲೈವ್ ಆಗಿ ತೋರಿಸ್ತಾ ಇದ್ರು. ಆತ ಸೂರ್ಯವಂಶಿ ನಿವಾಸದ ವಿಶಾಲವಾದ ಹುಲ್ಲುಹಾಸಿನ ಮೇಲೆ ಮೈಕನ್ನು ಹಿಡಿದು ವರದಿಗಾರರು ಮುಗಿಬೀಳ್ತಾ ಇದ್ದಾರೆ. ಸರ್, ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ಬಂದಿರೋ ಆ ಒಂದು ಮದುವೆ ಸುದ್ದಿ ನಿಜವೇ? ನೀವು ನಿಜವಾಗಿಯೂ ನಿಮ್ಮ ಕಂಪನಿಯ ಮ್ಯಾನೇಜರ್ ಪ್ರಿಯಾ ಅವರನ್ನು ಮದುವೆ ಆಗ್ತಾ ಇದ್ದೀರಾ? ಲೈವ್ ಕ್ಯಾಮ್ರಾಗಳ ಎದುರು ವರದಿಗಾರರು ಒಂದರ ಮೇಲೆ ಒಂದರಂತೆ ತೀಕ್ಷ್ಣವಾದ ಪ್ರಶ್ನೆಗಳ ಸುರಿಮಳೆಯನ್ನೇ ಕೇಳ್ತಾ ಇದ್ದಾರೆ. ಇಡೀ ಹುಲ್ಲುಹಾಸು ಮತ್ತು ಸೂರ್ಯವಂಶಿ ನಿವಾಸದ ಆವರಣ ಮೀಡಿಯಾ ಜನರಿಂದ ಕಿಕ್ಕಿರಿದು ತುಂಬಿತ್ತು. ರಾತ್ರಿಯ ಕತ್ತಲೆಯಲ್ಲಿ ಇಡೀ ವೇದಿಕೆ ಮತ್ತು ಲೈಟಿಂಗ್ಸ್ ಭರ್ಜರಿಯಾಗಿ ಬೆಳಗ್ತಿತ್ತು. ಇಡೀ ಸೂರ್ಯವಂಶಿ ಕುಟುಂಬ ಅತ್ಯಂತ ಗಂಭೀರ ಮುಖಭಾವದಿಂದ ಮುಂಭಾಗದ VIP ಕುರ್ಚಿಗಳ ಮೇಲೆ ಸಾಲಾಗಿ ಕುಳಿತಿತ್ತು. ಫೋಟೋಗ್ರಾಫರ್ಸ್ ಎಲ್ಲ ಕಡೆಯಿಂದ ಫ್ಲ್ಯಾಶ್ ಲೈಟ್ ಆನ್ ಮಾಡಿ ಕಂಟಿನ್ಯೂಸ್ ಆಗಿ ಚಿತ್ರಗಳನ್ನು ತೆಗೆದುಕೊಳ್ತಾ ಇದ್ರು. ಕ್ಷಮಿಸಿ, ಎಲ್ಲರೂ ಒಂದು ಕ್ಷಣ ಶಾಂತರಾಗಿ. ಋಗ್ವೇದ ಗಂಭೀರವಾಗಿ ಡಯಸ್ ಮೇಲಿದ್ದ ಮೈಕನ್ನು ಕೈಗೆತ್ಕೊಂಡು ಜೋರಾದ ಧ್ವನಿಯಲ್ಲಿ ಎಲ್ಲರ ಗಮನವನ್ನು ಸಡನ್ನಾಗಿ ತನ್ನತ್ತ ಸೆಳೀತಾನೆ. ಇಡೀ ಆವರಣದಲ್ಲಿ ಒಂದು ಕ್ಷಣ ನಿಶ್ಶಬ್ದ ಆವರಿಸಿತು. ಇಲ್ಲಿ ನೆರೆದಿರುವಂತಹ ಮಾಧ್ಯಮ ಮಿತ್ರರಿಗೆ ಮತ್ತು ಇಡೀ ಜಗತ್ತಿಗೆ ಶುಭ ಸಂಜೆ. ಇವತ್ತು ಬೆಳಗ್ಗೆ ಕೆಲವು ಪತ್ರಿಕೆಗಳಲ್ಲಿ ನನ್ನ ಮದುವೆಯ ಬಗ್ಗೆ ಒಂದು ಸುದ್ದಿ ಮತ್ತು ರಹಸ್ಯ ಫೋಟೋ ಕೂಡ ಹರಿದಾಡ್ತಾ ಇತ್ತು. ಆದರೆ ನಾನು ಇವತ್ತು ಇಡೀ ಜಗತ್ತಿನ ಸಮ್ಮುಖದಲ್ಲಿ ಆ ಸುದ್ದಿ ಕಂಪ್ಲೀಟ್ ಆಗಿ ಸುಳ್ಳು ಅಂತ ಸ್ಪಷ್ಟಪಡಿಸೋಕೆ ಬಯಸ್ತೇನೆ. ಅಸಲಿ ಸತ್ಯವೇನೆಂದರೆ, ನಾನು ಈಗಾಗಲೇ 1.5 ತಿಂಗಳ ಹಿಂದೆಯೇ ನನ್ನ ಇಡೀ ಕುಟುಂಬದವರ ಸಮ್ಮುಖದಲ್ಲಿ ಅತ್ಯಂತ ಶಾಸ್ತ್ರೋಕ್ತವಾಗಿ ಮದುವೆಯಾಗಿದ್ದೇನೆ. ಋಗ್ವೇದ ಮೈಕ್ನಲ್ಲಿ ಆಘಾತಕಾರಿ ಬಾಂಬನ್ನು ಸಿಡಿಸ್ತಿದ್ದಂತೆ ಅವನ ಮುಖದಲ್ಲಿದ್ದ ಇಡೀ ಮೀಡಿಯಾ ವಲಯದಲ್ಲಿ ಒಂದು ಕ್ಷಣ ಸಂಪೂರ್ಣವಾದ ಶಾಂತಿ ನೆಲೆಸಿತ್ತು. ಮುಂದಿನ ಕ್ಷಣದಲ್ಲಿ ಪತ್ರಕರ್ತರಿಂದ ಭೀಕರ ಪ್ರಶ್ನೆಗಳ ಸಿರಿಮಳೆ ಮರಳಿ ಪ್ರಾರಂಭವಾಯಿತು. ಸರ್, ಹಾಗಾದರೆ ಆ ಅದೃಷ್ಟವಂತ ಹುಡುಗಿ ಯಾರು? ಇದು ನೀವಿಬ್ಬರ ಲವ್ ಮ್ಯಾರೇಜ್ ಅಥವಾ ಅರೇಂಜ್ಡ್ ಮ್ಯಾರೇಜ್ ಸರ್? ಅವಳು ದೇಶದ ಯಾವ ಪ್ರಮುಖ ಉದ್ಯಮಿಯ ಮಗಳು ಸರ್? ನೀವಿಬ್ಬರು ಯಾವಾಗಿನಿಂದ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ದೀರಾ ತಿಳಿಸ್ತೀರಾ ಸರ್? ಅವರು ಮುಗಿಬಿದ್ದು ನಂತರ ಒಂದರಂತೆ ಒಂದು ಪ್ರಶ್ನೆಗಳನ್ನು ಕೇಳ್ತಾನೆ ಇದ್ರು. ಋಗ್ವೇದನಿಗೆ ಒಳಗೊಳಗೆ ಈ ವರದಿಗಾರರ ಅಸಭ್ಯ ವರ್ತನೆ ನೋಡಿ ನಿಜವಾಗಿಯೂ ತುಂಬ ಕೋಪ ಬರುತ್ತೆ. ಆದರೆ ಇಡೀ ಕುಟುಂಬದ ಪ್ರತಿಷ್ಠೆಗಾಗಿ ಅವನು ತನ್ನ ಇಡೀ ಸಿಟ್ಟನ್ನು ಅತ್ಯಂತ ಕಷ್ಟದಿಂದ ನಿಯಂತ್ರಿಸ್ಕೊಳ್ತಾನೆ. ಸರಿ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಇಲ್ಲೇ ಉತ್ತರವಿದೆ. ನನ್ನ ಪ್ರೀತಿಯ ಧರ್ಮಪತ್ನಿ ಶ್ರೀಮತಿ ಅನ್ವಿತಾ ಋಗ್ವೇದ ಸೂರ್ಯವಂಶಿನ ಇವತ್ತು ಇಡೀ ಜಗತ್ತಿಗೆ ಪರಿಚಯಿಸ್ತಾ ಇದ್ದೇನೆ. ಭೇಟಿಯಾಗಿ. ಅವನು ಹೆಮ್ಮೆಯಿಂದ ಮೆಟ್ಟಿಲುಗಳ ಕಡೆಗೆ ಹಿಂದಕ್ಕೆ ಬೆರಳು ತೋರಿಸ್ತಾನೆ. ಹಾಗೆ ಅಲ್ಲಿದ್ದ ಇಡೀ ರಾಜ್ಯದ 100 ಲೈವ್ ಕ್ಯಾಮ್ರಾಗಳು ಮತ್ತು ಫ್ಲ್ಯಾಶ್ ಲೈಟ್ಗಳು ಸಡನ್ನಾಗಿ ಆ ಮೆಟ್ಟಿಲುಗಳ ದಿಕ್ಕಿನ ಕಡೆಗೆ ತಿರುಗ್ತವೆ. ಅಲ್ಲಿ ಅನ್ವಿತಾ ಅತ್ಯಂತ ರಾಯಲ್ ಆದ ಕಪ್ಪು ಬಣ್ಣದ ರೇಷ್ಮೆಯಂತಹ ಶಿಫಾನ್ ಸೀರೆಯನ್ನು ಉಟ್ಟು ದೇವತೆ ಥರ ಮೆಲ್ಲನೆ ಹೆಜ್ಜೆ ಇಡುತ್ತಾ ಕೆಳಗೆ ಬರ್ತಾ ಇದ್ಲು. ಅವಳ ರೇಷ್ಮೆಯಂತಹ ಕಪ್ಪು ಕೂದಲು ಸುರುಳಿಯಾಗಿ ಸುಂದರವಾಗಿ ಸಡಿಲವಾಗಿ ಹೆಗಲ ಮೇಲೆ ಬಿಟ್ಟಿತ್ತು. ಅವಳ ಮುಖಕ್ಕೆ ಅತ್ಯಂತ ಲಘುವಾದ ಮೇಕಪ್ ಹಾಕೊಂಡಿದ್ಲು. ಆದರೂ ಅವಳ ನೈಸರ್ಗಿಕ ಸೌಂದರ್ಯ ಜಗತ್ತನ್ನೇ ಗೆಲ್ಲುವಂತಿತ್ತು. ವಾಸ್ತವವಾಗಿ ಅವಳಿಗೆ ಮೇಕಪ್ ಮಾಡ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಆದರೆ ಸಾಕ್ಷಿ ಸೃಷ್ಟಿ ಇಬ್ಬರ ಬಲವಂತ ಮಾಡಿ ಅವಳನ್ನು ಒಂದು ಸ್ವಲ್ಪ ಮಹಾರಾಣಿಯಂತೆ ರೆಡಿ ಮಾಡಿದ್ರು. ಅವಳ ಆಕರ್ಷಕವಾದ ಕಾಲರ್ ಬೋನ್ ಆಫ್ ಶೋಲ್ಡರ್ ಡಿಸೈನರ್ ಬ್ಲೌಸ್ ಮೂಲಕ ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು. ಅಲ್ಲಿ ನೆರೆದಿದ್ದ ಇಡೀ ಪ್ರಪಂಚದ ಪುರುಷರು ಮತ್ತು ಮೀಡಿಯಾದವರ ಕಣ್ಣುಗಳು ಕೇವಲ ತನ್ನ ಹೆಂಡತಿ ಮೇಲೆ ನೆಟ್ಟಿರುವುದನ್ನು ನೋಡಿ ಋಗ್ವೇದನಿಗೆ ಒಳಗೊಳಗೆ ಒಂದು ಕ್ಷಣ ವಿಪರೀತ
ಒಂಥರ ಕೋಪ ಬಂತು. ಆದರೆ ಅವನು ತಾನೇ ಏನೋ ಮಾಡ್ತೇನೆ ಬಡವ, ಇವತ್ತು ಅವಳು ಕಣ್ಣು ಕೋರೈಸುವಷ್ಟು ವಿಪರೀತ ಸುಂದರವಾಗಿದ್ಲು, ಅವಳನ್ನು ಇಡೀ ಪ್ರಪಂಚದ ಕಣ್ಣುಗಳಿಂದ ಬಚ್ಚಿಟ್ಟು ಎಲ್ಲೋ ದೂರದ ಲೋಕಕ್ಕೆ ಕರೆದೊಯ್ಬೇಕಂತ ಅವನಿಗೆ ಅನ್ನಿಸ್ತಾ ಇತ್ತು. ಆದರೆ ಅನ್ವಿತಾ ಮಾತ್ರ ಅವನ ಪ್ರೀತಿಯ ನೋಟಕ್ಕೆ ಒಂಚೂರು ಬೆಲೆ ಕೊಡಲಿಲ್ಲ. ಪೂರ್ಣವಾಗಿ ಅವನು ಕಣ್ಣುಗಳಿಂದಲೇ ತೀವ್ರವಾಗಿ ನಿರ್ಲಕ್ಷಿಸ್ತಾನೆ. ವೇದ್ ಮುಗುಳ್ನಗುತ್ತಾ ಮುನ್ನಡೆದು ಸಾರ್ವಜನಿಕರ ಎದುರೇ ಅತ್ಯಂತ ಆಪ್ತವಾಗಿ ಅನ್ವಿತಾಳ ಕೋಮಲವಾದ ಕೈಯನ್ನು ತನ್ನ ಗಟ್ಟಿ ಮುಷ್ಟಿಯ ಕೈಯೊಳಗೆ ತೆಗೆದುಕೊಳ್ತಾನೆ. ಅವಳು ತಕ್ಷಣವೇ ಅವನತ್ತ ವಿಪರೀತ ಕೋಪದ ಕೆಂಪು ನೋಟವನ್ನು ಬೀರಿದ್ಲು. ಹೌದು ಮೇಡಮ್, ಒಳಗಿನ ಆ ನೋವಿನ ಕೋಪ ಇನ್ನೂ 1 ಇಂಚು ಹೋಗಿರಲಿಲ್ಲ. ಅವರಿಬ್ಬರು ಜೊತೆಯಾಗಿ ನಿಂತಿರುವಾಗ 10 ಆಪ್ತ ಫೋಟೋಗಳು ಕ್ಯಾಮ್ರಾಗಳ ಕ್ಲಿಕ್ ಮಾಡಿದ್ವು. ಅದು ಮರುಕ್ಷಣವೇ ಇಡೀ ದೇಶದ ಎಲ್ಲ ಪ್ರಮುಖ ಟಿವಿ ಚಾನೆಲ್ಗಳಲ್ಲಿ ಮಹಾ ಮುಖ್ಯಾಂಶ ಬ್ರೇಕಿಂಗ್ ನ್ಯೂಸ್ ಆಗಿ ಬಿತ್ತರಿಸೋಕ್ಕೆ ಶುರುವಾಯಿತು. ಸರ್ ಮೇಡಮ್ ಅವರೇ, ನೀವು ಮೂಲತಃ ಯಾವ ಪ್ರಭಾವಿ ಶ್ರೀಮಂತ ಕುಟುಂಬಕ್ಕೆ ಸೇರಿದವರು? ಒಬ್ಬ ವರದಿಗಾರ ಮೈಕ್ ಚಾಚ್ತ. ಅವಳು ಇವತ್ತು ಇಡೀ ಸೂರ್ಯವಂಶಿ ಉದ್ಯಮದ ಸಾಮ್ರಾಜ್ಞೆ ಮತ್ತು ಸೂರ್ಯವಂಶಿ ಕುಟುಂಬದ ಹಿರಿಯ ಸೊಸೆಯಾಗಿದ್ಲು. ಇಷ್ಟರ ಮೇಲೆ ನಿಮಗೆ ಇನ್ಯಾವುದೇ ವೈಯಕ್ತಿಕ ಪ್ರಶ್ನೆಗಳಿಲ್ಲ ಅಂತ ನಾನು ಭಾವಿಸ್ತೀನಿ. ವೇದ್ ಆ ವರದಿಗಾರನತ್ತ ಕಣ್ಣುಗಳನ್ನು ದುರ್ಗುಟ್ಟಿ ನೋಡುತ್ತಾ ಕಠಿಣವಾಗಿ ಉತ್ತರಿಸ್ತಾನೆ. ಸರ್ ಕ್ಷಮಿಸಿ, ಕೊನೆಯದಾಗಿ ಇಡೀ ಸಾರ್ವಜನಿಕರ ಪರವಾಗಿ ಒಂದು ಮುಖ್ಯ ವಿಷಯ. ನೀವು ನಿಜವಾಗಿಯೂ 1.5 ತಿಂಗಳ ಹಿಂದೆಯೇ ಶಾಸ್ತ್ರೋಕ್ತವಾಗಿ ಮದುವೆಯಾಗಿದ್ದೀರಾ? ಇಷ್ಟೊಂದು ದಿನಗಳ ಕಾಲ ಸತ್ಯವನ್ನು ಜಗತ್ತಿಗೆ ಘೋಷಿಸದೆ ಕತ್ತಲೆಯಲ್ಲಿ ಯಾಕೆ ಬಚ್ಚಿಟ್ಟಿದ್ದೀರಿ? ನಿಮ್ಮ ಮದುವೆಯಲ್ಲಿ ಏನಾದರೂ ಲೋಪದೋಷಗಳು, ಕಾನೂನು ಬಾಹಿರ ಸಮಸ್ಯೆಗಳಿದೆಯಾ? ಅಥವಾ ನಿಮ್ಮ ಈ ಸಾಮಾನ್ಯ ಶ್ರೀಮತಿ ಸೂರ್ಯವಂಶಿ ಕುಟುಂಬದ ಗೌರವಾನ್ವಿತ ಸೊಸೆಯಾಗಲು ಯಾವುದೇ ರೀತಿಯಲ್ಲಿ ಯೋಗ್ಯರಲ್ವೇ? ಆದರೆ ಪ್ರಿಯಾ ದುಡ್ಡು ಕೊಟ್ಟು ನಿಲ್ಲಿಸಿದ ದುಷ್ಟ ವರದಿಗಾರರು ಇಡೀ ಸಭೆಯ ಮುಂದೆ ಅನ್ವಿತಾಳ ಯೋಗ್ಯತೆಯನ್ನು ಪ್ರಶ್ನಿಸಿ ಕೀಳು ಮಟ್ಟದಲ್ಲಿ ಬಾಂಬನ್ನು ಸಿಡಿಸೋಕೆ ಶುರು ಮಾಡ್ತಾಳೆ. ಆ ಮಾತು ಕೇಳಿದ ತಕ್ಷಣವೇ ಇಡೀ ಮೀಡಿಯಾ ವರ್ಗದವರು ತಮ್ಮೊಳಗೆ ಕೆಟ್ಟದಾಗಿ ಗಂಟಲು ಹೊರೆದು ಮಾತಾಡೋಕೆ ಪ್ರಾರಂಭಿಸ್ತಾರೆ. ವರದಿಗಾರನ ಆ ಕೀಳು ಮಾತನ್ನು ಕೇಳಿದ ತಕ್ಷಣವೇ ಅನ್ವಿತಾಳ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ತುಂಬಿ ಉಕ್ಕಿ ಹರಿತು. ಸಾರ್ವಜನಿಕವಾಗಿ ತನಗಾದಂತಹ ಒಂದು ಭೀಕರ ಅವಮಾನವನ್ನು ತಡೆಯಲಾರದೆ ವೇದ್ನ ಕೈ ಮೇಲಿದ್ದ ಅವಳ ಹಿಡಿತ ಸಡನ್ನಾಗಿ ಪೂರ್ತಿಯಾಗಿ ಸಡಿಲಾಯಿತು. ಅವಳು ಅವನ ಕೈಯನ್ನು ಬಿಡಿಸಿ ಹಿಂದೆ ಸರಿಯಲು ಯತ್ನಿಸಿದ್ಲು. ಅವಳ ಕಣ್ಣೀರು ಕಂಡ ತಕ್ಷಣವೇ ಋಗ್ವೇದ್ನ ಇಡೀ ಕಣ್ಣುಗಳು ಕೋಪದಿಂದ ಕಂಪ್ಲೀಟ್ ಆಗಿ ರಕ್ತದಂತೆ ಕೆಂಪಾದವು. ಅವನು ಮೈಕನ್ನು ಬಿಗಿಯಾಗಿ ಹಿಡಿದು ಸಿಂಹದಂತೆ ಗರ್ಜಿಸಿದ. ಇಷ್ಟು ದಿನ ನನ್ನ ಮದುವೆನ ಸತ್ಯವನ್ನು ಜಗತ್ತಿನಿಂದ ಮುಚ್ಚಿಡೋಕೆ ಕಾರಣ ನನ್ನ ಕೆಲವು ಕೀಳು ಮಟ್ಟದ ವ್ಯವಹಾರ ಪ್ರತಿಸ್ಪರ್ಧಿಗಳು ಮತ್ತು ವಿರೋಧಿಗಳು. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿರೋ ನನ್ನ ಹೆಂಡತಿಯ ನೆಮ್ಮದಿಗೆ, ಸುರಕ್ಷತೆಗೆ ಯಾವುದೇ ತೊಂದರೆ ಕೊಡಲು ನಾನು ಬಯಸಿರಲಿಲ್ಲ. ಆದರೆ ಇವತ್ತು ಎಲ್ಲವೂ ಮಿತಿಮೀರಿ ಹೋಗಿದೆ ಎಂದು ವೇದ್ ಸಿಡಿದೆದ್ದನು. ಇದು ನನ್ನ ವೈಯಕ್ತಿಕ ಬದುಕಿನ ಸುರಕ್ಷತೆಯ ವಿಷಯವಾಗಿದೆ. ಹಾಗಾಗಿ ನಾನು ನಿಮ್ಮೆಲ್ಲರನ್ನ ತುರ್ತಾಗಿ ಇಲ್ಲಿಗೆ ಕರೆದು ಈ ಲೈವ್ ಸಮ್ಮೇಳನವನ್ನು ನಡೆಸಲೇಬೇಕಾಯಿತು. ಈಗ ನಿಮ್ಮೆಲ್ಲರಿಗೂ ಸ್ಪಷ್ಟವಾಗಿದೆ ಅಂತ ಅಂದುಕೊಳ್ತೀನಿ. ಇವತ್ತಿನ ಪ್ರೆಸ್ ಮೀಟ್ ಇಲ್ಲಿಗೆ ಮುಗೀತು. ವೇದ್ ಮಾಧ್ಯಮಗಳ ಮುಂದೆ ಗಂಭೀರವಾಗಿ ನಗುತ್ತಾ ಹೇಳ್ತಾನೆ. ಆದರೆ ಅವನ ಮನಸ್ಸಿನಲ್ಲಿ ಅಸಭ್ಯ ಪ್ರಶ್ನೆ ಕೇಳಿದ ವರದಿಗಾರನ ಗಂಟಲು ಕತ್ತರಿಸುವಷ್ಟು ಸಿಟ್ಟು ಕೂಡ ಇತ್ತು. ಆದರೂ ಇಡೀ ಜಗತ್ತಿನ ಮುಂದೆ ಅವನು ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳೇಬೇಕಾಯಿತು. ಟಿವಿಯಲ್ಲಿ ಲೈವ್ ಸುದ್ದಿ ನೋಡ್ತಿದ್ದ ಪ್ರಿಯಾ ವೇದ್ ನೀಡಿದಂತಹ ಭರ್ಜರಿ ಉತ್ತರವನ್ನು ಕೇಳಿ ಆಘಾತದಿಂದ ಕಂಗಾಲಾಗ್ತಾಳೆ. ಅವಳು ಹೂಡಿದಂತಹ ಪ್ಲ್ಯಾನ್ ಹೀಗೆ ಉಲ್ಟಾ ಹೊಡೆಯುತ್ತದೆ ಅಂತ ಅವಳು ಊಹೆ ಮಾಡಿರಲಿಲ್ಲ. ಈಗೇನು ಮಾಡ್ತೀಯ ಪ್ರಿಯಾ? ಋಗ್ವೇದ್ ಸರ್ ಇಂತಹ ಸಣ್ಣ ಪ್ಲ್ಯಾನ್ಗಳಿಗೆ ಅಷ್ಟು ಸುಲಭವಾಗಿ ಬಲಿಯಾಗ್ತಾರಂತ ನೀನು ನಿಜವಾಗಿ ಭಾವಿಸಿದ್ಯಾ? ಅವರೆಷ್ಟು ಶಕ್ತಿಶಾಲಿ ಅಂತ ಈಗಲಾದರೂ ಅರ್ಥ ಆಯ್ತಾ? ಶ್ರುತಿ ವ್ಯಂಗ್ಯವಾಗಿ ಕೇಳಿದ್ಲು. ಅವನು ಇವತ್ತಿಗೆ ಗೆದ್ದಿರಬಹುದು ಶ್ರುತಿ, ಆದರೆ ಆ ಪ್ರೆಸ್ ಮೀಟ್ನಿಂದ ನನಗೆ ಖಂಡಿತವಾಗಿಯೂ ಒಂದು ಸಣ್ಣ ಸುಳಿವು ಸಿಕ್ಕಿದೆ. ಈ ಅನ್ವಿತಾ ನಿಜವಾಗಿಯೂ ಯಾರು, ಅವಳ ಅಸಲಿ ಹಿನ್ನೆಲೆ ಏನು ಅಂತ ನಾವು ಹೇಗಾದರೂ ಮಾಡಿ ಬೇರೆ ಸಮೇತ ಹಿಡಿಲೇಬೇಕು. ಪ್ರಿಯಾ ಕಣ್ಣನ್ನು ಕಿರಿದುಗೊಳಿಸಿ ನುಡಿತಾಳೆ. ಆದರೆ ನೀನು ಈಗ ಏನು ಹೇಳ್ತಿದ್ಯಾ ಪ್ರಿಯಾ? ಶ್ರುತಿ ಅರ್ಥವಾಗದೆ ಕೇಳಿದ್ಲು. ಋಗ್ವೇದನ ಬಗ್ಗೆ ನನಗೆ ಬಾಲ್ಯದಿಂದಲೂ ಚೆನ್ನಾಗಿ ತಿಳಿದಿದೆ ಶ್ರುತಿ. ಇವತ್ತಿನ ಅವನ ಬಾಡಿ ಲ್ಯಾಂಗ್ವೇಜ್ ನೋಡಿದರೆ ಅವನಿಗೆ ಸ್ವತಃ ಅನ್ವಿತಾಳ ಇಡೀ ಭೂತಕಾಲದ ಬಗ್ಗೆ ಪೂರ್ತಿಯಾಗಿ ಎಲ್ಲವೂ ತಿಳಿದಿಲ್ಲ ಅಂತ ನನಗೆ ಸ್ಪಷ್ಟವಾಗಿ ಅನಿಸುತ್ತೆ. ಸತ್ಯ ಏನಂತ ನಾನೇ ಈಗ ನಿನಗೆ ಹುಡುಕ ಕೊಡ್ತೀನಿ. ಅದಕ್ಕಾಗಿ ನಾನು ಈಗಾಗಲೇ ಬ್ಯಾಕ್ಗ್ರೌಂಡ್ನಲ್ಲಿ ಎಲ್ಲವನ್ನ ಸಿದ್ಧ ಮಾಡಿದ್ದೀನಿ. ಪ್ರಿಯಾ ಆಕ್ರೋಶದಿಂದ ತನ್ನ ಕೂದಲನ್ನು ಕೆದರುಕೊಂಡ್ಳು. ಅದೆಲ್ಲ ಇರಲಿ, ಆಮೇಲೆ ನೋಡ್ಕೊಳ್ಬಹುದು. ಆದರೆ ನಾಳೆ ನೀನು ಯಾವ ಮುಖ ಇಟ್ಕೊಂಡು ಆಫೀಸಿಗೆ ಹೋಗ್ತೀಯಾ ಪ್ರಿಯಾ? ಈಗ ಆಫೀಸ್ನಲ್ಲಿ ಎಲ್ಲರೂ ಅನ್ವಿತಾಳನ್ನು ಬಾಸ್ ಹೆಂಡ್ತಿ ಅಂತ ಗೌರವದಿಂದ ಹಿಂಬಾಲಿಸ್ತಾರೆ. ನಿನ್ನನ್ನು ಯಾರು ಕೇಳ್ತಾರೆ ಶ್ರುತಿ? ಕೆಣಕ್ತಾಳೆ. ಅವಳು ಆಫೀಸ್ನಲ್ಲಿ ಕೇವಲ ಒಂದು ಚಿಕ್ಕ ವಿಭಾಗದ ಮ್ಯಾನೇಜರ್ ಅಷ್ಟೇ ಶ್ರುತಿ. ಆದರೆ ಈ ಕಂಪನಿಯ ಜನರಲ್ ಮ್ಯಾನೇಜರ್. ನನ್ನ ಹುದ್ದೆ, ನನ್ನ ಅಧಿಕಾರ ಯಾವಾಗಲೂ ಅವಳಿಗಿಂತ ದೊಡ್ಡದೇ ಇರುತ್ತೆ. ನಾಳಿನ ಪರಿಸ್ಥಿತಿನ ಎದುರಿಸಲು ನಾನು ಈಗಾಗಲೇ ತಯಾರಾಗಿದ್ದೀನಿ. ಪ್ರಿಯಾ ಕ್ರೂರವಾಗಿ ಮುಗುಳ್ನಗ್ತಾಳೆ.
ಇತ್ತ ಸೂರ್ಯವಂಶಿ ನಿವಾಸದ ಲಾನ್ನಲ್ಲಿ ಇಡೀ ಕುಟುಂಬದ ಸುಂದರ ಗ್ರೂಪ್ ಫೋಟೋಗಳು ತೆಗೆದು ನಂತರ ಋಗ್ವೇದ ನೆರೆದಿದ್ದ ಅತಿಥಿಗಳಿಗೆ ಪ್ರೆಸ್ಗೆ ಭೋಜನ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಪರಿಶೀಲಿಸೋಕೆ ತನ್ನ ಸಿಬ್ಬಂದಿಗೆ ಹೇಳ್ತಾನೆ. ಇವತ್ತು ಎಲ್ಲರೂ ಬಹಳ ದಿನಗಳ ನಂತರ ಇಂತಹ ದೊಡ್ಡ ಸಂತೋಷದ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಸೇರಿಕೊಂಡು ಎಂಜಾಯ್ ಮಾಡ್ತಾ ಇದ್ರು. ಪ್ರೆಸ್ ಮೀಟ್ ಮುಗಿದ ಒಳಗೆ ಹೋಗ್ತಿದ್ದಾಗ ಅನ್ವಿತಾ, ಮಗು ಒಂದು ಕ್ಷಣ ನಿಲ್ಲು, ನಾನು ಋಗ್ವೇದದ ಅಜ್ಜಿ, ಅಂದರೆ ಇಂದಿನಿಂದ ನಿನ್ನ ಸ್ವಂತ ಅಜ್ಜಿಯೂ ಹೌದು ಮಗು ಅಂತ ಅಜ್ಜಿ ಅತ್ಯಂತ ಪಶ್ಚಾತ್ತಾಪದ ಕಣ್ಣೀರಿನ ಧ್ವನಿಯಲ್ಲಿ ಕರೀತಾಳೆ. ಅನ್ವಿತಾ ಮೌನವಾಗಿಯೇ ಮುಂದೆ ಬರ್ತಾಳೆ. ಮಗು, ನಿನ್ನ ಮತ್ತು ವೇದ್ ನಡುವೆ ಇಷ್ಟೊಂದು ಪವಿತ್ರವಾದ ಪ್ರೀತಿಯ ಮದುವೆ ನಡೆದಿದೆ ಅಂತ ನನಗೆ ಮೊದಲೇ ಗೊತ್ತೇ ಇರಲಿಲ್ಲ. ಇಲ್ಲದಿದ್ದರೆ ನಾನು ಈ ಥರ ಕಪಟ ಪ್ರಿಯಾಳ ಮಾತು ಕೇಳಿ ಈ ರೀತಿ ಪತ್ರಿಕೆಯ ಫೋಟೋ ಕೊಟ್ಟು ಏನನ್ನೂ ಕೂಡ ನಿಜವಾಗ್ಲೂ ಮಾಡ್ತಾ ಇರಲಿಲ್ಲ ಕಂದ. ನನಗೆ ದೊಡ್ಡ ತಪ್ಪಾಗಿದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮಗು. ಅಜ್ಜಿ ಅಳುತ್ತಾ ತನ್ನ ಎರಡೂ ಕೈಗಳನ್ನು ಮುಗಿದು ಅನ್ವಿತಾಳ ಎದುರು ಕ್ಷಮೆಯಾಚಿಸೋಕೆ ಕೈಗಳನ್ನು ಮಡಚ್ತಾ ಇದ್ಲು. ಅಜ್ಜಿ ಕೈ ಮುಗಿಯುವುದನ್ನು ನೋಡಿದ ತಕ್ಷಣವೇ ಅನ್ವಿತಾ ಗಾಬರಿಯಿಂದ ಅವಳನ್ನು ತಡಿತಾಳೆ. ವಯಸ್ಸಾದ ಹಿರಿಯರ ಕೈಗಳು ಮಕ್ಕಳಿಗೆ ಆಶೀರ್ವಾದ ಮಾಡಲು ಮಾತ್ರ ಮೇಲಕ್ಕೆತ್ತಬೇಕಜ್ಜಿ, ಅದರಲ್ಲಿ ನೀವು ಯಾವುದೇ ತಪ್ಪನ್ನು ಮಾಡಿರಲಿಲ್ಲ, ಪರಿಸ್ಥಿತಿ ಸಂದರ್ಭವಾಗಿತ್ತು ಅಷ್ಟೇ. ಅನ್ವಿತಾ ಅತ್ಯಂತ ಗೌರವದಿಂದ ಕೆಳಗ್ಬಾಗಿ ಅಜ್ಜಿಯ ಪಾದ ಮುಟ್ಟಿ ಅವರ ಸಂಪೂರ್ಣ ಆಶೀರ್ವಾದವನ್ನು ಪಡಿತಾಳೆ. ಅವಳ ಈ ದೊಡ್ಡ ಗುಣ ನೋಡಿ ಮನೆಯಲ್ಲಿದ್ದ ಅಮ್ಮ ಸುನಂದ ಕಣ್ಣಂಚಿನಲ್ಲಿ ಆನಂದ ಬಾಷ್ಪ ಮೂಡಿತ್ತು. ಅಷ್ಟರಲ್ಲೇ ವೇದ್ನ ಆಪ್ತ ಸ್ನೇಹಿತರಾದ ರಾಕೇಶ್ ಮತ್ತು ನೀರವ್ ಅವನ ಬಳಿ ಬಂದರು. ಶ್ರೀ ಸೂರ್ಯವಂಶಿಯವರೇ, ನಿಮ್ಮ ಪ್ರೇಮದ ಕಾರು ಮುಂದೆ ಸಾಗಿತ್ತಾ, ಅಥವಾ ನೀವು ಇನ್ನು ಮದುವೆಯ ಕೀಲಿಯನ್ನು ಹುಡುಕುತ್ತಾ ಅಲ್ಲೇ ನಿಂತಿದ್ದೀರಾ? ರಾಕೇಶ್ ಜೋರಾಗಿ ನಗುತ್ತಾ ವೇದನ್ನು ಬೆಂತಡ್ತಾನೆ. ಇವತ್ತು ಬೆಳಗ್ಗೆಯಿಂದ ಪೇಪರ್ನಲ್ಲಿ ಆ ಸುಳ್ಳು ಸುದ್ದಿ ನೋಡಿದಾಗಿಂದ ಅವಳ ಜೊತೆ ಕಣ್ಣೆತ್ತು ನೋಡಿ ಹೆಚ್ಚು ಮಾತಾಡ್ತಾನೆ ಇಲ್ಲ ಕಣೋ. ನನಗಂತೂ ಒಳಗೊಳಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಋಗ್ವೇದನ ಮುಖ ವಿಪರೀತ ನಿಶಕ್ತಿಯಿಂದ ಕಳೆಗುಂದಿತ್ತು. ಓಹ್ ಹೌದಾ, ನಮ್ಮ ಇಡೀ ಬಿಸ್ನೆಸ್ ಸಾಮ್ರಾಜ್ಯದ ಒಡೆಯ ಋಗ್ವೇದ ಇವತ್ತು ಹೆಂಡತಿಯ ಮನಸ್ಸಿಗೆ ಎದುರಿ ಕಂಪ್ಲೀಟಾಗಿ ದೇವದಾಸನಾಗಿದ್ದಾನ? ನೀರವ್ ರಾಕೇಶ್ ಕಡೆಗೆ ಕೈ ತೋರಿಸಿ ಜೋರಾಗಿ ಚಪ್ಪಾಳೆ ತಟ್ಟಿ ಆಳಿಸ್ತಾನೆ. ನಿಮ್ಮ ಕಾಲೆಳೆಯುವ ಆಟ ಸಾಕು, ನೀವು ನನ್ನ ಪರಿಸ್ಥಿತಿ ನೋಡಿ ನಗಬೇಕು ಅಷ್ಟೇ ಬಾಸ್ಟರ್ಸ್. ಋಗ್ವೇದ ಸುಳ್ಳು ಸುಟ್ಟಿನಿಂದ ಬೈತಾನೆ. ನೋಡು ವೇದ್, ನಿನಗೊಂದು ಅತ್ಯುತ್ತಮ ಉಪಾಯ ಹೇಳ್ತೀನಿ ಕೇಳು. ನೀನು ಹೆಂಡತಿ ಹೇಳಿದ್ನೆಲ್ಲ ಇನ್ನು ಮುಂದೆ ಚಾಚು ಜಪ್ತೆ ಮಾಡಿದ್ರೆ ಅವಳೊಳಗಿರೋ ಕೋಪ ಸ್ವಯಂ ಚಾಲಿತವಾಗಿ ಕರಗಿ ಕಡಿಮೆ ಆಗ್ತದೆ. ಇಂದಿನಿಂದ ನಿನ್ನ ಅತ್ತಿಗೆ ಅನ್ವಿತಾ ಏನು ಹೇಳ್ತಾರೋ ಅದನ್ನೇ ಕಣ್ಮುಚ್ಕೊಂಡು ಮಾಡು. ರಾಕೇಶ್ ಐಡಿಯಾ ಕೊಡ್ತಾನೆ. ಎಲ್ಲವನ್ನ ಅವಳು ಹೇಳಿದ ಹಾಗೆ ಮಾಡಬೇಕಾ? ಒಂದು ವೇಳೆ ಅವಳು ಕೋಪದಲ್ಲಿ ನನ್ನನ್ನು ಇವತ್ತು ರಾತ್ರಿ ಕೋಣೆಯಿಂದ ಹೊರಗೆಸಿದ್ರೆ ನಾನೇನು ಮಾಡಲಿ? ಋಗ್ವೇದ ಮುಗ್ಧವಾಗಿ ಕೇಳೋಕ್ಕೆ ಶುರು ಮಾಡ್ತಾನೆ. ಹಾಗೊಂದು ವೇಳೆ ಅವಳೇನಾದರೂ ಹೊರಗೆ ಹಾಕಿದ್ರೆ ನಾನು ನಿನ್ನ ಜಾಗದಲ್ಲಿ ಹೊರಗೆ ಲಾನಲ್ಲಿ ಬಂದು ಮಲಗೋಕ್ಕೆ ಬಯಸ್ತೀನಿ. ಆದರೆ ನೆನಪಿರಲಿ, ಹೆಂಡತಿಯ ಆದೇಶವೇ ಈ ಸಂಸಾರದಲ್ಲಿ ಕೊನೆಯದು. ನೀರವ್ ಕಾಲೆಳಿತಾನೆ. ನೀವಿಬ್ಬರು ಸೇರಿಕೊಂಡು ನನ್ನ ಸ್ವಂತ ಮನೆಯಿಂದಲೇ ಹೊರಗಾಕೋಕ್ಕೆ ಪ್ಲ್ಯಾನ್ ಕೂಡ ಮಾಡ್ತಾ ಇದ್ದೀರಾ ಅಲ್ವಾ? ಮಗನೇ, ಋಗ್ವೇದ ನಗುತ್ತಾ ಅವರಿಬ್ಬರ ಹೊಟ್ಟೆಗೆ ಮೆಲ್ಲನೆ ಕೈಯಿಂದ ಗುದುತ್ತಾನೆ. ಮೂವರ ನಡುವೆ ಸಣ್ಣದಾಗಿ ನಗುವಿನ ಅಲೆ ಅನ್ನೋದು ಎದ್ದೇಳುತ್ತೆ. ಅಣ್ಣ, ಎಲ್ಲರೂ ಬೇಗ ಊಟಕ್ಕೆ ಬನ್ನಿ. ಸರ್ವೇಶ್ ದೂರದಿಂದಲೇ ಜೋರಾಗಿ ಕೂಗಿ ಕರೀತಾ ಇದ್ದಾನೆ. ಎಲ್ಲರೂ ಒಟ್ಟಾಗಿ ಭೋಜನದ ಅಜಾರದ ಕಡೆಗೆ ಬಂದರು. ಹುಲ್ಲು ಹಾಸಿನ ಮೇಲೆ ರಾತ್ರಿಯ ತಂಪಾದ ಗಾಳಿಯಲ್ಲಿ ರುಚಿಕರವಾದ ಎಲ್ಲ ತರಹದ ಆಹಾರ ಪದಾರ್ಥಗಳನ್ನು ದೊಡ್ಡ ಮೇಜಿನ ಮೇಲೆ ಸಜ್ಜುಗೊಳಿಸಿ ಇಡಲಾಗಿತ್ತು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡಿಟ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.